ಪ್ರಶ್ನೆ ಸಂಖ್ಯೆ 30 ನೋಡಿ. ವೆಲಾಸಿಟಿ v ಆಫ್ ಎ ಪಾರ್ಟಿಕಲ್ ಅಟ್ ಟೈಮ್ t is given by v equal to at b by t plus c. Okay, where a and b c are constants, then the dimension of a b c are respectively. Okay, a b c ದು ಡೈಮೆನ್ಷನ್ ಕಂಡುಹಿಡಿಯಬೇಕು. ಇಲ್ಲೇನು ಕೊಟ್ಟಿದ್ದಾರೆ, v equal to at plus b by t plus c. ಓಕೆ, ಈಗ ನಾನು ಡೈಮೆನ್ಷನಲ್ಲಿ ಡಿವೈಡ್ ಮಾಡಬೇಕಾದ್ರೆ ಏನಿರಬೇಕು, ಸೇಮ್ ಡೈಮೆನ್ಷನ್ ಇರಬೇಕಾಗುತ್ತೆ, ಅಥವಾ ಇರದೇ ಇದ್ರೂ ನಡೆಯುತ್ತೆ. ಓಕೆ, ಇಂಟು ಮಾಡ್ಬೇಕಾದ್ರೆ ಡೈಮೆನ್ಷನ್ ಇರ್ಬೋದು, ಇರದೇ ಇರ್ಬೋದು, ನಡೆಯುತ್ತೆ. ಬಟ್ ನಾನು ಕೂಡಿಸುವಾಗ ಅಥವಾ ಕಳೆಯುವಾಗ, ಓಕೆ, ಪ್ಲಸ್ ಅಥವಾ ಮೈನಸ್ ಮಾಡಬೇಕಾದ್ರೆ ಡೈಮೆನ್ಷನ್ ಏನಿರಬೇಕಾಗುತ್ತೆ, ಸೇಮ್ ಇರಬೇಕಾಗುತ್ತೆ. ಡೈಮೆನ್ಷನ್ ಏನಿರಬೇಕಾಗುತ್ತೆ, ಸೇಮ್ ಇರಬೇಕಾಗುತ್ತೆ. ಸೊ ನಾನು ಫಸ್ಟ್ ಇಲ್ಲಿ ಬೇಸಿಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಓಕೆ, ಬೇಸಿಂದ ಸಾಲ್ವ್ ಮಾಡ್ತಾ ಹೋದ್ರೆ ನನಗೆ ಈಗ ಡೈಮೆನ್ಷನ್ ಆಫ್ ಸಿ ಏನು ಬರುತ್ತೆ, ಡೈಮೆನ್ಷನ್ ಆಫ್ ಟಿ ಬರುತ್ತೆ. ಟೈಮ್ ಡೈಮೆನ್ಷನ್ ಏನಿರಬೇಕು, ಇದ್ರ ಡೈಮೆನ್ಷನ್ ಇರಬೇಕು, ಯಾಕಂದರೆ ಕೂಡಿಸ್ತಾ ಇದ್ದೀನಿ ನಾನು. ಓಕೆ, ಈಗ ವೆಲಾಸಿಟಿ ಇದೆ ಅಲ್ವಾ, ಈಕ್ವಲ್ ಅಂದರೆ ವೆಲಾಸಿಟಿ ಡೈಮೆನ್ಷನ್ ಇದಕ್ಕೆ ಕೂಡ ಅಪ್ಲೈ ಆಗುತ್ತೆ, ವೆಲಾಸಿಟಿ ಡೈಮೆನ್ಷನ್ ಇದಕ್ಕೆ ಕೂಡ ಅಪ್ಲೈ ಆಗುತ್ತೆ. ಸೊ ನಾನು ಏದು ಕಂಡು ಹಿಡಿತೀನಿ, ವೆಲಾಸಿಟಿಯನ್ನು ಎಲ್ ಟಿ ಮೈನಸ್ 2 ಇರುತ್ತೆ, ಎಲ್ ಟಿ ಮೈನಸ್ 1 ಇರುತ್ತೆ. ಎ ಇಂಟು ಇದು ಟಿ ಇದೆ, ಈ ಕಡೆ ಹೋದರೆ ಏನಾಗುತ್ತೆ, ನನಗೆ ಎ ಬರುತ್ತೆ. ಎ ಈಕ್ವಲ್ ಟು ಎಲ್ ಟಿ ಮೈನಸ್ 2 ಬಂತು. ಓಕೆ, ಇದು ಎ ಡೈಮೆನ್ಷನ್ ಸಿಕ್ತು. ನೆಕ್ಸ್ಟು ಬಿದೇನಿದೆ, ಇದೇ ಸೇಮ್ ವೆಲಾಸಿಟಿ ಕಂಪೇರ್ ಮಾಡಬೇಕು. ಎಲ್ ಟಿ ಮೈನಸ್ 1 ಈಕ್ವಲ್ ಟು ಬಿ ಡಿವೈಡ್ ಬೈ ಈ ಕೆಳಗಡೆ ಏನಿದೆ, ಟೈಮಿಂದ ಇದೆ ಅಲ್ವಾ. ಓಕೆ, ಕೆಳಗೆ ಏನಿದೆ, ಟೀನೇ ಇದೆ, ಟೈಮಿಂದ ಇದೆ ಡೈಮೆನ್ಷನ್ ಎಲ್ಲ. ಸೊ ಟಿ ಕಡೆ ಹೋಗಿ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಇದರಿಂದ ಬಿ ಈಕ್ವಲ್ ಟು ಏನು ಬರುತ್ತೆ, ನನಗೆ ಕೇವಲ ಎಲ್ ಡೈಮೆನ್ಷನ್ ಬರುತ್ತೆ. ಓಕೆ, ಇವು ಆಪ್ಷನ್ನ ಕಂಪೇರ್ ಮಾಡೋಣ. ಸಿ ಈಕ್ವಲ್ ಟು ಟಿ ಇದೆ, ಸಿ ಈಕ್ವಲ್ ಟು ಟಿ ಇದೊಂದೇ ಜಾಗದಲ್ಲಿದೆ. ಸಿ ಈಕ್ವಲ್ ಟು ಟಿ ಏನಿದೆ, ಇದೊಂದೇ ಜಾಗದಲ್ಲಿದೆ, ಹೌದಾ. ಮತ್ತು ಬಿ ಈಕ್ವಲ್ ಟು ಎಲ್, ಎ ಈಕ್ವಲ್ ಟು ಎಲ್ ಟಿ ಮೈನಸ್ 2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನಮ್ಗೆ ಆಲ್ರೆಡಿ ಸಿ ಕಂಡಿಡ್ದಾಗೆ ಆನ್ಸರ್ ಸಿಕ್ಬಿಟ್ಟಿತ್ತು. ಓಕೆ, ಸಿ ಕಂಡಿಡ್ದಾಗೆ ನಮ್ಗೆ ಏನಾಗಿತ್ತು, ಆನ್ಸರ್ ಸಿಕ್ಬಿಟ್ಟಿತ್ತು. ಬಟ್ ಆದರೂ ಮುಂದಕ್ಕೆ ಹೋಗಲಿ ಅಂತ ಪ್ರಶ್ನೆನ ಮಾಡಿಸ್ತೀವಿ.